ಗ್ರಾಮದಲ್ಲಿ ಒಂದು ಪವಿತ್ರ ಸ್ಥಾನವಾದಂಥ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ಜೆ.ಆರ್. ನಗರ್, ಕಾಳಿಕಾ ನಗರ್ ಹಾಗೂ ಕೈಲಾಸ ನಗರ, ಈಶ್ವರಾಧ್ಯ ಕಾಲನಿ, ಈ ಎಲ್ಲ ಕಾಲನಿಗಳ ಮಧ್ಯೆಯಲ್ಲಿರುವಂಥ ಒಂದು ಪವಿತ್ರವಾದ ಸ್ಥಳ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಇವತ್ತಿನ ದಿವಸ ಸುಮಾರು 23 ವರ್ಷಗಳಲ್ಲಿ 24ನೇ ವರ್ಷದಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ. ಇವತ್ತಿನ 24ನೇ ಜಾತ್ರಾ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಜೀರ್ಣೋದ್ಧಾರ ಕೂಡ ಆಗಿದೆ ಈ ಗುಡಿಯ, ಮತ್ತು ಎಲ್ಲ ಒಂದು ಕೆಲಸ ಮುಗಿಸಿ 24ನೇ ಜಾತ್ರಾ ಕಾರ್ಯಕ್ರಮ ನಡೆಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಪುರಾಣ ಶ್ರೀ ಮಹಾಂತ ಮಡಿವಾಳೇಶ್ವರ ಪುರಾಣವನ್ನು ಇಟ್ಟುಕೊಳ್ಳಲಾಗಿದೆ. ಪ್ರಾರಂಭವಾಗಿ ಮಿನಿಮಮ್ 5 ದಿವಸ ಆಯಿತು. ಇವತ್ತಿನ ದಿವಸ ಈ ಮಹಾಂತ ಮಡಿವಾಳ ಪುರಾಣವನ್ನು ನಮ್ಮ ವೀರಮಹಾಂತೇಶ್ವರರು ಚಿಲ್ಮಿಗೇರ ಇವರಿಂದ ದಾಸೋಹ ಪುರಾಣ ನಡೀತಿದೆ. ಆದ ಕಾರಣ ಗುಲ್ಬರ್ಗದಲ್ಲಿಂಥ ಎಲ್ಲ ಭಕ್ತಾದಿಗಳು ಬಂದು ಈ ಪುರಾಣವನ್ನು ಆಲಿಸಬೇಕಂತ ನಮ್ಮಲ್ಲಿ ವಿನಂತಿಪೂರ್ವಕ ಬೇಡ್ಕೊತೇವೆ. ಅದೇ ರೀತಿಯಾಗಿ ಕಮಿಟಿಯವರು ಕೂಡ ಬಹಳ ಶ್ರಮವಹಿಸಿ ಈ ಗುಡಿಯ ಜೀರ್ಣೋದ್ಧಾರ ಕೂಡ ಮಾಡಿದ್ದಾರೆ. ಈ ಎಲ್ಲ ಕೆಲಸ ಆಗ್ಬೇಕಂದ್ರೆ ಜೆ.ಆರ್. ನಗರ ಹಾಗೂ ಈಶ್ವರಾಧ್ಯ ಕಾಲನಿ, ಜೆ.ಡಿ. ಕಾಲನಿ, ಸುಬೇದಾರ್ ಲೇಔಟ್, ಕೈಲಾಸ ನಗರ, ಈ ಎಲ್ಲ ಭಕ್ತಾದಿಗಳ ಶ್ರಮದಿಂದ ಈ ದೊಡ್ಡದಾದ ಒಂದು ಪ್ರಮಾಣದಲ್ಲಿ ಈ ಗುಡಿ ಒಂದು ಪ್ರಾರಂಭವಾಗಿದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಈ ಪುರಾಣವನ್ನು ಕೇಳಿ ದಾಸೋಹವನ್ನು ಸವಿದು ಹೋಗ್ಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡುತ್ತದೆ. ಹಾಗೂ ಮಲ್ಲಿಕಾರ್ಜುನ ದೇವರ ಆಶೀರ್ವಾದ ಕೂಡ ಪಡೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಬಂಡಪ್ಪ ಜಿ. ಮೊದಲಿಗೆ ಕ್ಷೇತ್ರ ದೇವರಾದ ಶ್ರೀ ಮಲ್ಲಿಕಾರ್ಜುನ ಕರ್ತುಗದ್ದಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಈ ನಮ್ಮ ಜೆ.ಆರ್. ನಗರ್ ಬಡಾವಣೆಯ ಆಳಂದ ರಸ್ತೆಯಲ್ಲಿರುವ ಜೆ.ಆರ್. ನಗರ್ ಬಡಾವಣೆಯ ಒಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ 24ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಇವತ್ತು ಮಹಾಂತ ಮಡಿವಾಳೇಶ್ವರ ಪುರಾಣ, ಈ ಪುರಾಣದ ಒಂದು ಭವ್ಯವಾದಂಥ ಜನಸ್ತೋಮ ಇಲ್ಲಿ ನೆರೀತಾ ಇದೆ. ಸಾಯಂಕಾಲ 7:30ದಿಂದ ರಾತ್ರಿ 9:10 ಗಂಟೆವರೆಗೆ ಈ ಪುರಾಣವನ್ನು ಶ್ರೀ ಶಟಸ್ಥಲ ಬ್ರಹ್ಮಿ ವೀರಮಂತ ಶಿವಾಚಾರ್ಯರು ಈ ಪುರಾಣದ ದಾಸೋಹವನ್ನು ಪುರಾಣ ನುಡಿಗಳ ದಾಸೋಹವನ್ನು ಜನರಿಗೆ ಬಿತ್ತರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಜೀರ್ಣೋದ್ಧಾರ ಇವತ್ತು ವಾಸ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1,000 ಮುತ್ತೈದೆಯರಿಗೆ ಉಡಿ ತುಂಬಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದೇ ರೀತಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಈ ದೇವಸ್ಥಾನದಲ್ಲಿ ಭವರ್ಲಾಲ್ ಆರ್ಯ ಒಂದು ಸಮ್ಮುಖದಲ್ಲಿ ತಪೋರತ್ನ ದ್ವಿತೀಯ ಸಾಂಬ ಶಿವಾಚಾರ್ಯರಿಂದ ಈ ಒಂದು ಯೋಗ ಕೇಂದ್ರ ಉದ್ಘಾಟನೆ ಆಯಿತು. ಅದೇ ರೀತಿ ಹೋಮ ಹವನ ಕಾರ್ಯಗಳು ನಡೀತಾ ಇವೆ. ತಾವುಗಳೆಲ್ಲ ಈ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುರಾಣದ ಒಂದು ಮಹಾಂತ ಮಡಿವಾಳೇಶ್ವರ ಪುರಾಣವನ್ನು ಆಲಿಸಿ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿ ಮಲ್ಲಿಕಾರ್ಜುನ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಕೇಳ್ಕೊತೀನಿ. 9ನೇ ತಾರೀಕು ದಿವಸ ಬೆಳಗ್ಗೆ 7 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಆನಂತರ ಹರಗುರು ಚರಮೂರ್ತಿಗಳು ಬಂದು ಗಳಿಂದ ಆಶೀರ್ವಚನ, ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲ ಬಂದು ಆಶೀರ್ವಾದ ಪಡೆದು ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೆಣೇಶ್ವರರು ಈ ಗುಡಿ ಅಧ್ಯಕ್ಷರು. ಸುಮಾರು 24-25 ವರ್ಷದಿಂದ ನಾವೇ ಅಧ್ಯಕ್ಷ ಇದ್ದೇವೆ. ಹೊರತಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 24ನೇ ಜಾತ್ರೆಯ ಉತ್ಸವ ಅತಿ ಸಂಭ್ರಮದಿಂದ ನಡೀತದೆ. ಅದಕ್ಕಾಗಿ ತಾವೆಲ್ಲರೂ ಭಕ್ತಾದಿಗಳು ಈ ಮಲ್ಲಿಕಾರ್ಜುನ ಮೇಲೆ ಯಾರು ಭಕ್ತಿ ಇಡ್ತೀರಿ ಅವ್ರಿಗೆ ಯಾವಾಗೂ ಅವ್ರು ಕೈ ಬಿಡಲ್ಲ ಅಂತ ನನ್ನ ಖಾತ್ರಿ ಅದ. ಆ ಒಂದು ವಿಚಾರದಿಂದ ನಮ್ಮ ಎಲ್ಲ ಸಭಕ್ತರಲ್ಲಿ ನಮ್ಮ ಕಮಿಟಿದವರಲ್ಲಿ ಮಲ್ಲಿಕಾರ್ಜುನ ಮೇಲೆ ವಿಶ್ವಾಸ ಮಾಡಿ ನೀವು ಮಾಡ್ತೀರಿ, ಆ ಥರ ನೀವು ಮಲ್ಲಿಕಾರ್ಜುನ ನಿಮಗೆ ಕೈ ಬಿಡೋಂಗಿಲ್ಲ ಅಂತೇಳಿ ನಾನು ತಿಳ್ಕೊಂಡು ಆಗ ಮುಂದಿನ ವರ್ಷ 25ನೇ ವರ್ಷ ಜಾತ್ರೆ ನಡೀತದೆ. ಅದಕ್ಕಾಗಿ ಇದಕ್ಕಿಂತ ಅತಿ ಸುಬ್ರಹ್ಮಣ್ಯನಿಂದ 25ನೇ ವರ್ಷ ಬೆಳ್ಳಿ ಮಹೋತ್ಸವ ಮಾಡಬೇಕಂತ ಎಲ್ಲರೂ ಅಪೇಕ್ಷೆ ಅದ. ಅದರಿಂದ ಆಗ್ತದೆ ಬಿ ತಾವೆಲ್ಲರೂ ಭಕ್ತಾದಿಗಳು ದಯವಿಟ್ಟು ಇದಕ್ಕೆ ಸಹಕರಿಸಬೇಕಾದ್ರೆ ತಮ್ಮಲ್ಲಿ ಕಳಕಳಿಯಿಂದ ಕೇಳದಂತೆ ಜೆ.ಆರ್. ನಗರದ ಆರಾಧ್ಯ ದೇವನಾಗಿರುವಂಥ ಮಲ್ಲಿಕಾರ್ಜುನ ಜಾತ್ರಾ ಹಾಗೂ ಪುರಾಣ ಮಹೋತ್ಸವದ ಎಲ್ಲ ಭಕ್ತಾದಿಗಳಲ್ಲಿ ಈ ವರ್ಷವೂ ಕೂಡ ನಾನು ಸುಮಾರು 10 ವರ್ಷಗಳಿಂದ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿ
ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು. ಕಾರಣ ಈ ದೇವಸ್ಥಾನದ ಕಮಿಟಿಯವರು ಹಾಗೂ ಪಂಚ ಕಮಿಟಿ ಭಕ್ತಾದಿಗಳು ಯಾವುದೇ ತಾರತಮ್ಯ ಇಲ್ಲದೆ ಭಕ್ತಿಪೂರ್ವಕವಾಗಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಇಂಥ ದೇವಸ್ಥಾನ ಆಗಬೇಕಾದ್ರೆ ಸುಮ್ಮನೆ ಅಲ್ಲ. ಆದ ಕಾರಣದಿಂದ ನಮ್ಮ ಅಧ್ಯಕ್ಷರಾಗಲಿ, ಶರಣಗೌಡ ಪಾಟೀಲಾಗಲಿ, ಪರಮೇಶ್ವರ ಹಳಿಜೋಳದಾಗಲಿ ಎಲ್ಲರೂ ಶ್ರಮದಿಂದ ಈ ದೇವಸ್ಥಾನ ಆಗಿದ್ದು ಬಹಳ ಸಂತೋಷವಾಗಿದೆ. ಈ ಧರ್ಮ ಕಾರ್ಯಗಳಲ್ಲಿ ಈ ಸಮಾಜಕ್ಕಾಗಿ ಅತ್ಯಂತ ಕೊಡುಗೆ ಕೊಟ್ಟಂಥ ದೇವಸ್ಥಾನ ಇದು. ಯಳಂದ ಕಾಲನಿ ಹಿಡ್ಕೊಂಡು ಅಳಂದ ಚೆಕ್ ಪೋಸ್ಟ್ ಹಿಡ್ಕೊಂಡು ಶಾಬದ ನಾಲ್ಕತನ ಇದ್ದಂಥ ದೇವಸ್ಥಾನ, ಶ್ರೇಷ್ಠವಾದ ದೇವಸ್ಥಾನ ನಮ್ಮ ದೇವಸ್ಥಾನ. ಈ ದೇವಸ್ಥಾನವನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡಬೇಕಂತ ಈ ಪಂಚ ಕಮಿಟಿ ವತಿಯಿಂದ ಹಾಗೂ ಈ ನನ್ನ ವತಿಯಿಂದ ಒಂದು ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಂದಿನ ವರ್ಷ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬೆಳ್ಳಿ ಮಹೋತ್ಸವದೊಳಗೆ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಉತ್ಸವ ಮಾಡ್ತೀವಿ. ಆ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಉತ್ಸವದಲ್ಲಿ ಈ ನಾಡಿನ ಹರಗುರು ಚರಮೂರ್ತಿಗಳು, ಶಿವಾಚಾರ್ಯರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ನಡೆದಂಥ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳನ್ನು ಅವರು ಆಶೀರ್ವಚನ ಮಾಡುತ್ತಾರಂತ ನಾವು ವಿಶ್ವಾಸ ಇಟ್ಟುಕೊಂಡು ಮುಂದಿನ ವರ್ಷ ನಾವು ಇದಕ್ಕಿಂತವಾಗಿ ಹಾಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಿ ಹೆಚ್ಚಿನ ಒಂದು ಜಾತ್ರೆಯನ್ನು ಮಾಡಿಕೊಳ್ಳೋಕ್ಕಾಗಿ ನಾವು ಸಮಯವನ್ನು ಮಾಡುತ್ತೇವೆ ಎಂದು ಈ ಪರಮಾತ್ಮನಲ್ಲಿ ನಾವು ನಂಬಿಕೆ ನಿಟ್ಟಿದ್ದೇವೆ. पंचवर्ण पंचरूप भासुरमु नमः शिवाय अंचित